ಇಷ್ಟೆಲ್ಲ ಆದ್ಮೇಲೆ ಹಾಗಾದ್ರೆ ಇದು ನೇರವಾಗಿ ಈಗ ಗೋವಿಂದರಾಜು ಅವರ ಮೇಲೆ ಎನ್ಕ್ವೈರಿ ಆಗುತ್ತಾ? ಈಗ ಬರ್ತಿರುವಂತಹ ಮಗದೊಂದು ಪ್ರಶ್ನೆ, ಸಿಬಿಐ ತನಿಖೆಯನ್ನ ನಡೆಸಲಾಗುತ್ತಾ ಗೋವಿಂದರಾಜು ಅವರ ಡೈರಿ ಆಧರಿಸಿ? ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಎಸ್, ಸಹಾರಾ ಬಿರ್ಲಾ ಡೈರಿ ಕೂಡ ನಿಮಗೆ ನೆನಪಿದ್ದೇ ಇರುತ್ತೆ. ಅಗೈನ್ ನರೇಂದ್ರ ಮೋದಿ ಎದುರಿಸ್ತಾ ಇರುವಂತಹ ಕೇಂದ್ರ ಮಟ್ಟದ ದೊಡ್ಡ ಮಟ್ಟದ ತನಿಖೆ ಅದು. ದೊಡ್ಡ ಮಟ್ಟದಲ್ಲಿ ಅವರು ಎದುರಿಸ್ತಿರುವಂತಹ ಆರೋಪ ಅದು. ಅವರು ಮುಖ್ಯಮಂತ್ರಿಯಾಗಿದ್ದಾಗ ಡೈರಿಯ ತನಿಖೆಯನ್ನ ಸಿಬಿಐಗೆ ಒಪ್ಪಿಸೋದಕ್ಕೆ ಈಗ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಹಿಂದೇಟಾಗ್ತಾ ಇದೆ ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ಅಪ್ಪಿತಪ್ಪಿ ಇದನ್ನೇನಾದ್ರೂ ಸಿಬಿಐಗೆ ವಹಿಸಿದರೂ ಅದೇ ಡೈರಿ ಪ್ರಕರಣ ಅವ್ರಿಗೂ ಕೂಡ ಮುಂಬರುವ ದಿವಸದಲ್ಲಿ ಮಾರಕವಾಗಬಹುದು ಅನ್ನೋ ಭೀತಿ ಕೂಡ ಅವರಿಗೆ ಶುರುವಾಗಿದೆ. ಒಂದು ವೇಳೆ ಗೋವಿಂದರಾಜು ಡೈರಿಯ ಸಿಬಿಐ ತನಿಖೆ ನಡೆಸಿದ್ರೆ ಮತ್ತೆ ಒತ್ತಡ ಬರುತ್ತೆ. ಬಿಕಾಸ್ ಈಗ ಗೋವಿಂದರಾಜು ಅವರು ಹೇಳ್ತಿರೋದು, ಇದು ನನ್ನ ಕೈ ಬರಹ ಅಲ್ಲ, ಆ ಡೈರಿಗೂ ನನಗೂ ಸಂಬಂಧ ಇಲ್ಲ ಅಂತ. ಆದ್ರೆ ಆ ಕೈ ಬರಹ ಇವ್ರದೋ ಅಲ್ವೋ ಅಂತ ಟೆಸ್ಟ್ ಮಾಡೋಕೆ IT ಅಧಿಕಾರಿಗಳಿಗೆ ಪರ್ಮಿಷನ್ ಇಲ್ಲ. ಹೀಗಾಗಿ ಅದು ನೇರವಾಗಿ ಇಡಿಗೆ ಹೋಗ್ಬೇಕು ಅಂದ್ರೆ ಜಾರಿ ನಿರ್ದೇಶನಾಲಯಕ್ಕೆ ಹೋಗ್ಬೇಕು, ಇಲ್ಲ ಸಿಬಿಐಗೆ ಹೋಗ್ಬೇಕು. ಅಲ್ಲಿ ಹೋದರೆ ಮುಂಬರುವ ದಿವಸದಲ್ಲಿ ಅದೇ ನಮಗೆ ಕುಣಿಕೆಯಾಗಿ ವಾಪಸ್ ಬರ್ಬೋದೇನೋ ಅನ್ನುವಂಥ ದೊಡ್ಡ ಮಟ್ಟದ ಭಯ ಕೂಡ ಇದೆ ಮೋದಿ ಸರ್ಕಾರಕ್ಕೆ ಅನ್ನೋ ಮಾತು. ಸಹಾರಾ ಬಿರ್ಲಾ ಡೈರಿಯನ್ನು ಕೂಡ ಸಿಬಿಐಗೆ ಒಪ್ಪಿಸಬೇಕಾದಂತಹ ಅನಿವಾರ್ಯತೆ ಮುಂದೆ ಬರುತ್ತೆ ಎನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಗೋವಿಂದರಾಜು ಅವರ ಡೈರಿನಲ್ಲಿ ಏನಿದೆ, ಅವರು ಬರೆದಿರುವ ಇನಿಷಿಯಲ್ಗಳು ಯಾರು, ಆ ಇನಿಷಿಯಲ್ಗಳು ಅವರೇನಾ ಗೊತ್ತಿಲ್ಲ. ಈ ವಿವರಗಳನ್ನು ನಿಮಗೆ ಕೊಡುವುದಕ್ಕೆ ಮೊದಲು ಈಗೊಂದು ಸುದ್ದಿಯನ್ನು ತೋರಿಸ್ತಾ ಇದ್ದೀವಿ. 2016ರಿಂದ ಏನೇನಾಗೋಗಿದೆ ರಾಜ್ಯದ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಅನ್ನುವಂತಹ ಈ ಸುದ್ದಿಯ ಮುಂದುವರಿದ ಭಾಗ ಇದು. ರಾಷ್ಟ್ರೀಯ ಸುದ್ದಿವಾಹಿನಿಯಿಂದ KPCCಯಿಂದ ಹೈಕಮಾಂಡ್ಗೆ ನೀಡಿರುವ ಕಪ್ಪ ಕಾಣಿಕೆಯ ಡೈರಿ ಡೀಟೈಲ್ಸ್ ಈ ಕಪ್ಪದ ಡೈರಿನಲ್ಲಿ ಸ್ಫೋಟಗೊಂಡಿದೆ. ಸ್ಯಾಂಡಲ್ವುಡ್ನ ಚೆಲುವಿನ ಚಿತ್ತಾರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ. ಉದ್ಯಮಿ ಜಗದೀಶ್ ಜೊತೆ ಅಮೂಲ್ಯ ಸಪ್ತಪದಿ ತುಳಿಯಲಿದ್ದಾರೆ. ಶಿಲ್ಪಾ ಗಣೇಶ್ ಮನೆಯಲ್ಲಿ ಶ್ರಾವಣಿ ಮದುವೆ ಮಾತುಕತೆ ನಡೆದಿದ್ದು ಮುಂದಿನ ತಿಂಗಳು 6ರಂದು ನಿಶ್ಚಿತಾರ್ಥ ಕಾರ್ಯಕ್ರಮ ನಡೆಯಲಿದೆ. ಜಗದೀಶ್ ಬೆಂಗಳೂರಿನ ಮಾಜಿ ಕಾರ್ಪೊರೇಟರ್ ರಾಮಚಂದ್ರೇಗೌಡರ ಮಗ. ಲಂಡನ್ನಲ್ಲಿ ಉನ್ನತ ವ್ಯಾಸಂಗ ಮಾಡಿಕೊಂಡು ಈಗ ಬಿಲ್ಡರ್ಸ್ ಅಂಡ್ ಡೆವಲಪರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ.